ಏನು ಗುರು ಹೇಗಿದ್ದೀರಾ? ನಾನು ಗುರು ನಿಮ್ಮ ಪಲ್ಲವಿ. ಗುರು ನೆನೆ ಬಿಗ್ ಬಾಸ್ ಎಪಿಸೋಡಲ್ಲಿ ಒಂದು ವಾರ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಗೆಳೆತನದ ಕಾರ್ಡನ್ನು ಯಾರಿಗೆ ಕೊಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಅವ್ರವ್ರ ಮಧ್ಯೆನೇ ಕಿರ್ಚಾಡೋ ಥರ ಬರ್ತಾ ಇದೆ, ಅವ್ರವ್ರ ಮಧ್ಯೆನೇ ಕಿತ್ತಾಡೋ ಥರ ಆಗ್ತಾ ಇದೆ. ಸೊ ಅಲ್ಲಿ ಕಾರ್ತಿಕ್ ತನೀಶ್ ಅವ್ರ ಫ್ರೆಂಡ್ಶಿಪ್ ಗೆಳೆತನ ಕಾರ್ಡಾಗಿ ಯೂಸ್ ಮಾಡ್ಕೊತ ಇದ್ದಾರೆ, ಅಂದರೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಿದ್ದಾರೆ ಅನ್ನೋ ಥರ ಕಾರ್ಡನ್ನೇ ಜಾಸ್ತಿ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಒಂದಷ್ಟು ಕಾಂಟ್ರವರ್ಸಿ ಸಹ ಆಗುತ್ತೆ. ಸಂಗೀತ ಮತ್ತು ಕಾರ್ತಿಕ್ ಅವ್ರ ಮಧ್ಯೆ, ತನೀಶ್ ಅವ್ರ ಮಧ್ಯೆ, ಎಲ್ಲರ ಮಧ್ಯೆ ಸಹ ಒಂದಷ್ಟು ಕಾಂಟ್ರವರ್ಸಿ ಆಗುತ್ತೆ. ಸೊ ಇದ್ರ ಕಾಂಟ್ರವರ್ಸಿ ಮಧ್ಯೆ ಸಹ ಆದರೂ ಅವ್ರು ಬಿಡೋದಿಲ್ಲ. ತನೀಶ್ ಅಕ್ಕ ಮತ್ತು ಕಾರ್ತಿಕಣ್ಣ ಅದನ್ನೇ ಹೇಳ್ಕೊಂಡು ಉರಿಸ್ತಾ ಇರ್ತಾರೆ. ಸೊ ಎಲ್ಲೋದ್ರೂ ಸಹ ಫ್ರೆಂಡ್ಶಿಪ್ಪಲ್ಲಿ ಗ್ಲಾಸ್ ತೊಳ್ಕೊಡ್ಲ, ಫ್ರೆಂಡ್ಶಿಪ್ಪಲ್ಲಿ ತಟ್ಟೆ ತೊಳ್ಕೊಳ್ಳ ಅನ್ನೋ ಥರನೇ ಹೇಳ್ತಾ ಇರ್ತಾರೆ. ಸೊ ಇದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಅಪ್ಸೆಟ್ ಆಗ್ತಾರೆ ಸಂಗೀತ ಅವರು ಸಹ. ಬಟ್ ಅದನ್ನು ಸಂಗೀತ ಅವ್ರು ಒಂದು ಮಾತು ಹೇಳಿದ್ರೆ ಮೆಚ್ಯೂರ್ಡ್ ಆಗಿ ಅಡಲ್ಟ್ಸ್ ಆಗಿ ಬಿಹೇವ್ ಮಾಡಬೇಕು ಅನ್ನೋ ಥರ. ಯಾಕಂದರೆ ಅದು ಟಾಸ್ಕ್ ಪರವಾಗಿ ಒಂದು ರೀಸನನ್ನು ಕೊಟ್ಟರು ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡಬೇಕು. ಸೊ ಅದು ಕಂಪ್ಲೀಟ್ ಆದಮೇಲೆ ಸೊ ಅದನ್ನೇ ಕ್ಯಾರಿ ಮಾಡಿ ಅದನ್ನೇ ಹೇಳ್ಕೊಂಡು ಅದನ್ನೇ ಮತ್ತೆ ದೊಡ್ಡದು ಮಾಡ್ತಾ ಹೋದರೆ ಸೊ ಅದು ಅಡಲ್ಟ್ಸ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಸಪೋಸ್ ಅನ್ಸ್ಕೊಂಡ್ರೂ ಸಹ ಅದು ಬೇರೆ ರೀತಿಯೇ ಪೋಟ್ರೆ ಆಗುತ್ತೆ. ಆ್ಯಂಡ್ ವಿನಯ್ ಅಣ್ಣವ್ರು ಹೇಳ್ತಿದ್ದಾರೆ, ಸೊ ಅದನ್ನೇ ಇದು ಮಾಡ್ಕೊಂಡು ಹೇಳ್ತಿದ್ದಾರಲ್ಲ ಅನ್ನೋ ಥರ. ಬಟ್ ತುಕಾಲಿ ಅಣ್ಣವ್ರು ಇರಬೇಕಾದ್ರೂ ಸೊ ಅದನ್ನೇ ಫ್ರೆಂಡ್ಶಿಪ್ಪಲ್ಲಿ ಅದು ಮಾಡಲ್ಲ ಇದು ಮಾಡಲ್ಲ ಅನ್ನೋ ಥರನೇ ಮಾತಾಡ್ತಾರೆ. ಸೊ ಇದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ನಡೀತಾ ಇದೆ ಬಿಗ್ ಬಾಸ್ ಮನೇಲಿ. ಯಾರು ಬೇಳೆ ಬೇಯಿಸ್ಕೊ ಅಂತಿದ್ದಾರೆ, ಯಾರಿಗೋಸ್ಕರ ಬೇಳೆ ಬೇಯಿಸ್ತಿದ್ದಾರೆ, ಯಾರನ್ನ ಯೂಸ್ ಮಾಡ್ಕೊತಿದ್ದಾರೆ, ಯಾರನ್ನ ಒಂದು ರೀತಿಯಲ್ಲಿ ಪೋಟ್ರೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಸಹ ನಮಗೆ ಗೊತ್ತಾಗ್ತಾ ಇದೆ. ಸೊ ಇದೆಲ್ಲ ಆದಮೇಲೆ ಒಂದು ನಾಮಿನೇಷನ್ ಹೀಟ್. ಇನ್ನು ನಾಮಿನೇಷನ್ಸ್ ಅಂತ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ನಡೀತಿದೆ ಬಿಗ್ ಬಾಸ್ ಮನೇಲಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ 17 ಜನ ಇದ್ದರು, ಆಗ ಯಾರನ್ನ ಬೇಕಾದ್ರೆ ನಾಮಿನೇಟ್ ಮಾಡ್ಬೋದಾಗಿತ್ತು. ಬಟ್ ಈಗ ಬಿಗ್ ಬಾಸ್ ಮನೇಲಿ 8 ಜನ ಇದ್ದಾರೆ. ಸೊ ಅವರುಗಳ ಮಧ್ಯೆನೇ ನಾಮಿನೇಟ್ ಮಾಡಬೇಕಾಗಿದೆ. ಸೊ ಈಗ ಒಂದು ಕಾರ್ತಿಕ್ ಅವರು ಒಂದು ಅಂದರೆ ನಾನು ಬಯಸ್ಡ್ ಆಗಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ತನೀಶ್ ಅವರೇ ನಾಮಿನೇಟ್ ಮಾಡಿದ್ರು. ಅಂದರೆ ಏನು ರೀಸನ್ ಇಲ್ಲದೇ ನಾಮಿನೇಟ್ ಮಾಡಿದ್ರು. ಬಟ್ ಅಲ್ಲಿ ಪ್ರಾಪರಾಗಿ ಒಂದು ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ರೆ ಓಕೆ ಅಂತ ಅನ್ಕೊಂಬೋದಿತ್ತು. ಬಟ್ ಅವರು ಏನೋ ಒಂದು ಸಿಂಪಲ್ ರೀಸನ್ಗೋಸ್ಕರ ನಾಮಿನೇಟ್ ಮಾಡಿದ್ರು ಅಂತ ನಮಗೆ ಕಾಣಿಸ್ತಿತ್ತು. ಆ್ಯಂಡ್ ಪ್ರತಾಪ್ ಅವರು ಅಷ್ಟೇ ವಿನಯ್ ಅವ್ರನ್ನ ನಾಮಿನೇಟ್ ಮಾಡ್ತಿದ್ರು. ಇಲ್ಲಿ ಸಂಗೀತ ಅವರು ಯಾರನ್ನು ಸೇವ್ ಮಾಡ್ತೀರ ಅಂತ ಕೇಳಿದಾಗ ಸೊ ಅವ್ರು ಹೇಳಿದ್ರು ಪ್ರತಾಪ್ ಅವ್ರನ್ನ ಸೇವ್ ಮಾಡ್ತೀನಿ, ಯಾಕಂದರೆ ಅವರು ನನ್ನ ಥರನೇ ಸುಮಾರು ನೋವುಗಳನ್ನು ಸುಮಾರು ದುಃಖವನ್ನು ಅನುಭವಿಸಿದ್ದಾರೆ ಇಲ್ಲಿ ಅನ್ನೋ ಥರ ಹೇಳ್ತಿದ್ರು. ಆ್ಯಂಡ್ ಎಲ್ಲೂ ಸಹ ಅವರು ಒಂದು ಸ್ಟ್ಯಾಂಡನ್ನು ಅವರು ಬಿಟ್ಕೊಡ್ಲಿಲ್ಲ, ಅವ್ರು ಕರೆಕ್ಟಾಗಿ ನಿಂತ್ಕೊಂಡು ಡಿಸಿಷನ್ಸ್ ತೊಗೊತಿದ್ರು ಅನ್ನೋ ಥರ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ವೀಕಲ್ಲಿ ಪ್ರತಾಪ್ ಅವರು ಸೇಫ್ ಆದರು, ಅಂದರೆ ಡೈರೆಕ್ಟಾಗಿ ಕ್ಯಾಪ್ಟನ್ ಕಡೆಯಿಂದ ಸೇವ್ ಆದರು. ಇನ್ನು ನಾಮಿನೇಷನ್ನಲ್ಲಿ ನಾಮಿನೇಟ್ ಆಗಿರೋಂಥವ್ರು ವರ್ತೂರ್ ಅವರು, ನಮ್ರತಾ ಅವರು, ವಿನಯ್ ಅವರು, ಮತ್ತು ಕಾರ್ತಿಕ್ ಅವರು, ತನೀಶ್ ಅವರು, ತುಕಾಲಿ ಅವರು, ಇವರೆಲ್ಲ ಇದ್ದಾರೆ. ಸೊ ಬಿಗ್ ಬಾಸ್ ಮನೇಲಿ ಈಗ ನಾಮಿನೇಟ್ ಆಗದಿರೋರು ಯಾರಪ್ಪ ಅಂದರೆ ಸಂಗೀತ ಅವರು ಮತ್ತು ಪ್ರತಾಪ್ ಅವರು. ಬಟ್ ಏನಾಗಲಿ ಈಗ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು. ಯಾಕಂದರೆ ಒಬ್ರನ್ನೊಬ್ರು ನಾಮಿನೇಟ್ ಮಾಡಬೇಕಾದ್ರೆ ಒಂದೊಂದು ರೀಸನ್ಗಳು ಕೊಡ್ತಿದ್ರಲ್ಲ, ಕೆಲವೊಂದು ರೀಸನ್ಸ್ ಓಕೆ ಅಂತ ಅನಿಸ್ತಿತ್ತು, ಕೆಲವೊಂದು ರೀಸನ್ಸ್ ಸಿಲ್ಲಿಯಾಗಿ ಕಾಣಿಸ್ತಿತ್ತು. ಏನಕ್ಕಪ್ಪ ಈ ಥರ ಸಿಲ್ಲಿ ರೀಸನ್ಗಳನ್ನ ಕೊಟ್ಕೊಂಡು ಇವರು ಈ ಥರ ಆಡ್ತಿದ್ದಾರೆ ಅಂದರೆ ನಾವು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ. ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಅಂದಮೇಲೆ ಒಂದು ರೀತಿಯಲ್ಲಿ ತೂಕವಾಗಿ ಮಾತಾಡ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಸೊ ಆಗ ಏಕೆ ಆ ವ್ಯಕ್ತಿ ಯಾವುದೋ ಒಂದು ಸಿಲ್ಲಿ ರೀಸನ್ ಕೊಟ್ಬಿಟ್ಟಾಗ ಅಯ್ಯೋ ಈ ವ್ಯಕ್ತಿನ ನಾವು ಈ ಥರ ಅಂದ್ಕೊಂಡಿದ್ದೀವಿ, ತೂಕದ ವ್ಯಕ್ತಿ ಅಂದ್ಕೊಂಡಿದ್ದೀವ, ನೋಡಿದ್ರೆ ಈ ಥರ ಸಿಲ್ಲಿ ರೀಸನ್ ಕೊಡ್ತಾ ಇದ್ದೇನೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ನೆನೆ ಕಾರ್ತಿಕ್ ಅವ್ರು ಕೊಟ್ಟಂಥ ರೀಸನ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟಾಗಿ ಯಾವುದೋ ಒಂದು ಹಳೆ ಕಾಲದಲ್ಲಿ ಅಂದರೆ ಬಿಗ್ ಬಾಸ್ ಸ್ಟಾರ್ಟಿಂಗಲ್ಲಿ ಯಾವುದೋ ಒಂದು ನಡೆದಿರೋಂಥ ಇನ್ಸಿಡೆಂಟ್ನ ಇಟ್ಕೊಂಡು ಈಗ ಒಂದು ನಾಮಿನೇಟ್ ಮಾಡೋದು ಈ ಥರ ನಡೀತೈತೆ ಈಗಲೂ ಸಹ ಬಿಗ್ ಬಾಸಲ್ಲಿ. ಈಗಲೂ ಸಹ ನಾಮಿನೇಷನ್ಗೆ ಯಾವ ಥರ ರೀಸನ್ ಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಕರೆಕ್ಟಾಗಿ. ಇನ್ನೇನು ಆಲ್ರೆಡಿ ಫೈನಲ್ ಹತ್ರ ಬಂತು. ಸೊ ಫಿನಾಲೆಗೆ ಯಾವ ಥರ ನಡ್ಕೊಬೇಕು ಈಗಲೂ ಸಹ ಇನ್ನೂ ನಾಮಿನೇಷನ್ ಮಾಡೋಂಥ ಪ್ರೊಸೆಸ್ ಹೆಂಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಇದೆಲ್ಲ ಒಂದು ಕಡೆ ಇಟ್ಟರೆ ಇನ್ನು ಬಿಗ್ ಬಾಸ್ ಅವರು ಇನ್ನೊಂದು ಅಂದರೆ ಇನ್ನು ನಾಮಿನೇಟ್ ಆಗಿರೋರು ಇಷ್ಟು ಜನ ಆಗಿದ್ದಾರೆ, ಎಕ್ಸೆಪ್ಟ್ ಸಂಗೀತ ಮತ್ತು ಪ್ರತಾಪ್ ಅವರು. ಇನ್ನು ಉಳಿದಂಥ 6 ಜನ ಸಹ ನಾಮಿನೇಟ್ ಆಗಿದ್ದಾರೆ. ಆ್ಯಂಡ್ ನಮ್ರತಾ ಅವ್ರಿಗೂ ಸಹ ಒಂದು ಎಮೋಷ್ನಲ್ ಆಗಿಬಿಟ್ರು, ನನ್ನನ್ನು ನಾಮಿನೇಟ್ ಮಾಡಿದ್ರು ಅನ್ನೋ ಥರ. ಬಟ್ ಅವರು ಇಷ್ಟು ದಿನಗಳಲ್ಲಿ ಕೆಲವೊಂದು ಟೈಮಲ್ಲಿ ನಾಮಿನೇಟ್ ಆಗ್ತಿದ್ದಾರೆ, ಕೆಲವೊಂದು ಟೈಮಲ್ಲಿ ನಾಮಿನೇಟ್ ಆಗ್ತಿರ್ಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು ಅವರು ಸೇಫ್ ಗೇಮ್ ಆಡ್ತಿದ್ದಾರೆ ಅಂತ, ಎಲ್ಲೋ ಯಾರೋ ಒಂದು ಸೇಫ್ ಝೋನಲ್ಲಿ ಇದ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ದಾರೆ ಅಂತ. ಬಟ್ ಈಗ ಅವರು ನಾಮಿನೇಟ್ ಆಗಿದ ತಕ್ಷಣ ಅವ್ರು ಅಲ್ಲೇ ಒಂದು ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರ ಕಣ್ಣಲ್ಲಿ ಎಮೋಷನ್ಸ್ ಅನ್ನೋದು ಬಂತು. ಬಟ್ ಆ ಎಮೋಷನ್ಸ್ಗೆ ನಾವು ಗೌರವ ಕೊಡ್ತೀವಿ. ಆ ಎಮೋಷನ್ಸ್ ಅನ್ನೋದನ್ನು ತಪ್ಪು ಅಂತ ನಾನು ಹೇಳಲ್ಲ, ಅಥವಾ ಅವ್ರು ಅಳ್ತಿರೋದು ತಪ್ಪು ಅಂತ ಹೇಳಲ್ಲ.
ಬಟ್ ಆಟ ಅನ್ನೋದು ಸಹ ಅದೇ ರೀತಿ ಇರಬೇಕು ಅಂತ ನನ್ನ ಪ್ರಕಾರ ಅನಿಸಿದ್ದು. ಮೇ ಬಿ ನೋಡ್ತಾ ಇದ್ದರೆ ಅವರು ವಾಶ್ರೂಮಲ್ಲಿ ಸಹ ಹೋಗಿ ಅಳ್ತಿದ್ರು. ಆ್ಯಂಡ್ ಸಂಗೀತ ಅವ್ರ ಹತ್ರನ ಹೇಳ್ತಾ ಇದ್ರು, ನನಗೆ ಈ ಥರ ಆಗ್ತಿದ್ದೆ ಅನ್ನೋ ಥರ ಹೇಳಿದೆ. ಅಂದರೆ ಸಂಗೀತ ಅವ್ರಿಗೂ ಅವರು ಒಂದು ಮಾತು ಹೇಳಿದ್ರು, ಪ್ರತಾಪ್ ಅವ್ರನ್ನ ಸೇವ್ ಮಾಡೋದಕ್ಕೆ ನೀವಿದ್ದೀರಾ, ನನ್ನನ್ನು ಸೇವ್ ಮಾಡೋದಕ್ಕೆ ಯಾರೂ ಇಲ್ಲ ಅನ್ನೋ ಥರ ಹೇಳ್ತಿದ್ರು. ಬಟ್ ಏನೇ ಆಗಲಿ ಸಂಗೀತ ಅವರು ಸ್ವಲ್ಪ ಬೇಜಾರಾದ್ರು. ಪ್ರತಾಪ್ ಅವ್ರನ್ನ ಸೇವ್ ಮಾಡಾದ್ಮೇಲೆ ವಾಶ್ರೂಮ್ಗೆ ಹೋಗಿ ಹೇಳ್ತಾಯಿದ್ರು, ಹೋಗಿ ಇವನನ್ನ ಸೇವ್ ಮಾಡ್ಬಿಟ್ನಲ್ಲ, ಥೂ ಅಟ್ಲೀಸ್ಟ್ ವಿನಯ್ನಾದರೂ ಸೇವ್ ಮಾಡಬೇಕಾಗಿತ್ತು ನಾನು ಅನ್ನೋ ಥರ ಒಂದು ಮಾತನ್ನು ಹೇಳ್ತಾರೆ. ಸೊ ಇಲ್ಲಿ ಸೇವ್ ಮಾಡೋದು ಮಾಡ್ತಾರೆ, ಮತ್ತೆ ಅವರೇ ಹೋಗಿ ಅವ್ರ ಬಗ್ಗೆ ಮಾತಾಡ್ತಾರೆ. ಈ ಥರ ನಡೀತಿದೆ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಏನೇ ಆಗಲಿ ಸಂಗೀತ ಅವರು ಅಟ್ಲೀಸ್ಟ್ ಅವರು ಸೇವ್ ಮಾಡೋದಕ್ಕೆ ಮುಂಚೆ ಒಂದಿಷ್ಟು ಟೈಮ್ ತೊಗೊಂಡು ಯೋಚನೆ ಮಾಡಬೇಕಿತ್ತು ಯಾರನ್ನ ಸೇವ್ ಮಾಡಬೇಕು ಅಂತ. ಬಿಗ್ ಬಾಸ್ ಅವರು ಸೂಕ್ತ ಕಾರಣಗಳನ್ನ ಕೊಟ್ಟು ಸರಿಯಾಗಿ ಸೇವ್ ಮಾಡಿ ಅಂತ ಹೇಳಿದ್ರು. ಸೊ ಸೇವ್ ಮಾಡಿದ್ದು ನಮಗೆ ಹ್ಯಾಪಿ ಇದೆ. ಬಟ್ ಅದಾದಮೇಲೆ ಅವ್ರು ಹೋಗಿ ಮತ್ತೆ ವಾಶ್ರೂಮಲ್ಲಿ ಆ ಥರ ಆ ಒಂದು ಮಾತನ್ನು ಹೇಳ್ತಾರಲ್ಲ, ನಾನು ನಿನ್ನನ್ನು ಸೇವ್ ಮಾಡಿದ್ದು ಏನಕ್ಕಾದರೂ ಮಾಡಿದ್ನೋ, ಅಟ್ಲೀಸ್ಟ್ ವಿನಯ್ನಾದರೂ ಸೇವ್ ಮಾಡಬೇಕಾಗಿತ್ತು ಅಂತ ಹೇಳ್ತಾರಲ್ಲ. ಸೊ ಅದು ಬೇಜಾರು ಅನಿಸುತ್ತೆ. ಈ ಕಡೆ ಒಂದು ಗಾದೆ ಇದೆ, ಮಗುನೂ ಚೂಟಿ ತೊಟ್ಲು ತೂಗ್ತಾರೆ ಅನ್ನೋ ಥರ ಹೇಳ್ತಾರಲ್ಲ. ಸೊ ಆ ರೀತಿ ಆಯ್ತು ಈ ಒಂದಿದು. ಸೊ ಇದೆಲ್ಲ ಆದಮೇಲೆ ನಮ್ರತವ್ರು ಒಂದು ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ನನ್ನನ್ನು ಸೇವ್ ಮಾಡ್ತಾರಲ್ಲ, ಅಂದರೆ ನನ್ನನ್ನು ಈ ಥರ ನಾಮಿನೇಟ್ ಮಾಡ್ತಾರಲ್ಲ ಸಿಲ್ಲಿ ರೀಸನ್ ಕೊಟ್ಟು ಅನ್ನೋ ಥರ. ಬಟ್ ಅಲ್ಲಿ ಆ್ಯಕ್ಚುಲಾಗಿ ನಡೀತಿರೋದೇ ಅದು, ಅದಕ್ಕೋಸ್ಕರ ಅವ್ರು ಕೊಟ್ಟು ನಾಮಿನೇಟ್ ಮಾಡಿರ್ತಾರೆ. ಸೊ ನಮ್ರತವ್ರು ಯಾವಾಗ ಅವರು ಒಂದು ಸೇಫ್ ಝೋನಿಂದ ಬಿಟ್ಟು ಹೊರಗಡೆ ಬಂದು ಆಡ್ತಾರೋ ಸೊ ಆಗ ಚೆನ್ನಾಗಿದ್ರು. ಬಟ್ ಈಗ ಮತ್ತೆ ಎಲ್ಲೋ ಒಂದು ಕಡೆ ಎಲೆ ಮರೆಯ ಕಾಯಿ ಆಗ್ತಾ ಇದ್ದಾರೆ ಅಂತ ಕಾಣಿಸಿದೆ. ಅದಕ್ಕೋಸ್ಕರ ಅವ್ರು ನಾಮಿನೇಟ್ ಆಗಿದ್ದಾರೆ. ಬಟ್ ಇದು ಅವ್ರಿಗೆ ಒಂದು ಎಚ್ಚರಿಕೆ ವಾರ್ನಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ವೀಕಲ್ಲಿ ಅವರು ಡೋ ಆರ್ ಡೈ ಅನ್ನೋ ಥರ ಇದ್ದಾರೆ. ಸೊ ಏನಾಗುತ್ತಾ ನೋಡೋಣ. ಈ ಕಡೆ ನಮ್ರತವ್ರು ಒಂದು ಕಡೆ ಅಳೋದು, ಈ ಕಡೆ ಮನೆ ಮಂದಿ ಒಂದು ಕಡೆ ರಿಯಾಕ್ಟ್ ಮಾಡೋದು ಒಂಥರ. ಸೊ ಈ ಥರ ಎಲ್ಲ ನಡೀತಾ ಇದೆ. ಆ್ಯಂಡ್ ಇದು ಎಲ್ಲದರ ಮಧ್ಯೆ ಒಂದು ಫಿನಾಲೆಗೆ ಟಿಕೆಟ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮ್ರತ ಅವ್ರ ಕೈಯಲ್ಲಿ ಒಂದು ಡಿಸಿಷನ್ ಇತ್ತು, ಯಾರನ್ನು ಚೂಸ್ ಮಾಡಿಕೊಂಡು ಒಂದು ಗೇಮ್ ಆಡಿಸ್ತೀರ, ಟಾಸ್ಕ್ ಆಡಿಸ್ತೀರ ಅನ್ನೋ ಥರ. ಅದಕ್ಕೆ ಅವರು ವರ್ತೂರ್ ಅವ್ರನ್ನ, ಪ್ರತಾಪ್ ಅವರನ್ನು ಮತ್ತು ನಮ್ರತ ಅವರು ಮತ್ತು ಸಂಗೀತ ಅವ್ರನ್ನ ಚೂಸ್ ಮಾಡ್ಕೊತಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಆ ಟಾಸ್ಕ್ ಆಡಬೇಕಾದ್ರೆ ಮೊದಲು ಬಿಟ್ಟು ಹೋಗಿದ್ದೆ, ಅಂದರೆ ಅದು ಬಂದ್ಬಿಟ್ಟು ಒಂದು ಸ್ಟಿಕ್ ಇರುತ್ತೆ. ಸೊ ಆ ಸ್ಟಿಕ್ಕಲ್ಲಿ ಒಂದು ಡಬ್ಬನ ಬ್ಯಾಲೆನ್ಸಿಂಗ್ ಮಾಡಬೇಕು. ಸೊ ಅದನ್ನು ಅದೇ ಥರ ಒಂದು 5 ಸ್ಟಿಕ್ಕನ್ನು ಇಟ್ಬಿಟ್ಟು ಆ ಒಂದು ಬ್ಯಾಲೆನ್ಸಿಂಗ್ ಮಾಡೋಂಥ ಇದರಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಫಸ್ಟು ಔಟ್ ಆಗಿದ್ದೆ ನಮ್ರತ ಅವರು. ಸೊ ಫಸ್ಟು ಔಟ್ ಆದಮೇಲೆ ನೆಕ್ಸ್ಟ್ ಸಂಗೀತ ಅವ್ರು ಔಟ್ ಆಗ್ತಾರೆ ಆ್ಯಂಡ್ ಪ್ರತಾಪ್ ಅವ್ರು ಔಟ್ ಆಗ್ತಾರೆ. ಫೈನಲಾಗಿ ವರ್ತೂರ್ ಅವರು ಸಹ ಔಟ್ ಆಗ್ತಾರೆ. ಬಟ್ ಆದರೂ ಸಹ ಅವರೇ ವಿನ್ ಆಗಿದ್ದು. ಸೊ ವರ್ತೂರ್ ಅವ್ರಿಗೆ 100 ಪಾಯಿಂಟ್ಸ್ ಬಂತು, ಪ್ರತಾಪ್ ಅವ್ರಿಗೆ 50 ಪಾಯಿಂಟ್ಸ್ ಬಂತು, ಈ ಕಡೆ ಸಂಗೀತ ಅವ್ರಿಗೆ 30 ಪಾಯಿಂಟ್ಸ್ ಬಂತು. ಆ್ಯಂಡ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇಟ್ಟಿದ್ರು ಬಿಗ್ ಬಾಸ್ ಅವರು, ಯಾರು ಅಲ್ಲಿ ಟಾಸ್ಕ್ ಆಡ್ತಾರಂಥ 4 ಜನರಲ್ಲಿ ಯಾರು ಕರೆಕ್ಟಾಗಿ ಬ್ಯಾಲೆನ್ಸಿಂಗ್ ಮಾಡಿ ಗೆಲ್ಬೋದು ಅದನ್ನು ಒಂದು ಹೆಸರನ್ನು ಬರೆದುಬಿಟ್ಟು ಆ ಒಂದು ಪೋಸ್ಟ್ ಒಳಗಡೆ ಹಾಕಿ ಅನ್ನೋ ಥರ ಹೇಳಿದರು. ಸೊ ಅದಕ್ಕೆ ಎಲ್ಲರೂ ಒಬ್ಬೊಬ್ಬರ ಹೆಸರನ್ನು ಬರೆದು ಅಂದರೆ ಇಲ್ಲಿ ನಮ್ಗೆ ಇನ್ನೊಂದು ಗೊತ್ತಾಗುತ್ತೆ, ವಿನಯ್ ಅಣ್ಣವರು ಪ್ರತಾಪ್ ಅವ್ರ ಜೊತೆ ಅಷ್ಟು ಜಗಳ ಮಾಡಿದ್ರು, ಅಷ್ಟು ಜೋರಾಗಿ ಮಾತಾಡಿದ್ರು, ಅಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೂ ಸಹ ಪ್ರತಾಪ್ ಅವರ ಹೆಸರನ್ನು ಬರೆದು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಸೊ ಅದು ನಮಗೆ ತುಂಬ ಖುಷಿ ಆಗುತ್ತೆ. ಮತ್ತು ತನಿಷ್ ಅವರು ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ಒಬ್ಬೊಬ್ಬರು ಸಹ ಒಬ್ಬೊಬ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಅದು ಸ್ವಲ್ಪ ತುಂಬ ಚೆನ್ನಾಗಿತ್ತು ಆ್ಯಂಡ್ ಖುಷಿ ಆಯಿತು ಇಲ್ಲಿ. ಬಟ್ ಏನೇ ಆದರೂ ಸಹ ವರ್ತೂರ್ ಅವರು ಹೆಸರು ಬರ್ದಿರೋದು ತುಕಾಲಿ ಅವ್ರಿಗೆ ಗೊತ್ತಿತ್ತು ಎಷ್ಟಾದರೂ ವರ್ತೂರ್ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಫೈನಲಾಗಿ ತುಕಾಲಿ ಅವರಿಗೆ 40 ಪಾಯಿಂಟ್ಸ್ ಬಂತು, ಯಾರು ಕರೆಕ್ಟಾಗಿ ಗೆಸ್ ಮಾಡಿರ್ತಾರೋ ಅವ್ರಿಗೆ. ಸೊ ಈ ಥರ ಎಲ್ಲ ಒಂದು ಎಪಿಸೋಡ್ ನಡೀತಾ ಇದೆ. ಬಟ್ ಈ ವೀಕ್ ಪೂರ್ತಿ ಒಂದು ಫಿನಾಲೆಗೆ ಟಿಕೆಟ್ ಅನ್ನೋ ಥರ ಒಂದು ರೌಂಡ್ ನಡೀತಾ ಇದೆ. ಬಟ್ ಈ ವೀಕಲ್ಲಿ ಯಾರೆಲ್ಲ ಫಿನಾಲೆಗೆ ಟಿಕೆಟ್ ತಗೊತಾರೆ, ಯಾರೆಲ್ಲ ಬಿಟ್ಟು ಹೋಗ್ತಾರೆ, ಬಟ್ ನೋಡಬೇಕು. ಈ ಥರ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟಗಳು ಈಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಪಾಯಿಂಟ್ಸ್ಗೋಸ್ಕರ ಆಡ್ತಾ ಇದ್ದಾರೆ. ಸೊ ಆ ಪಾಯಿಂಟ್ಸ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಸಹ ಆಗಿರುತ್ತೆ. ಸೊ ನಿಮ್ಮ ಪ್ರಕಾರ, ನಿಮ್ಗನ್ಸಿದ ಪ್ರಕಾರ ನಿನ್ನೆ ಒಂದು ಎಪಿಸೋಡಲ್ಲಿ ಹೇಗಿತ್ತು ಮತ್ತು ಯಾರಿಗೆ ಎಷ್ಟು ಪಾಯಿಂಟ್ಸ್ ಕೊಡ್ಬೋದು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಮತ್ತು ಯಾರೆಲ್ಲ ಫಿನಾಲೆನಲ್ಲಿರ್ಬೋದು ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.